ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 8 ಗಂಟೆ ಆಯಿತು. ಸೊ ರಾತ್ರಿ ಎಲ್ಲ ಮಳೆ ಬಂದಿತ್ತಲ್ವ, ಎಲ್ಲ ಟೈರಸ್ ಎಲ್ಲ ನೀರಾಗಿದೆ. ಸ್ವೀಟಿ ಬೇರೆ ಹೊರಗಡೆನೇ ಕೂತಿದ್ದಾಳೆ. ಕೆಳಗಡೆ ಹೂ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಆ ಗಿಡದಲ್ಲಿ, ಮರದಲ್ಲಿ. ಅದು ದೊಡ್ಡ ಮರ. ಕೆಳಗಡೆ ಏನೋ ಓನರ್ ಮನೇಲಿ ಫಂಕ್ಷನ್ನು. ಸೊ ಪೆಂಡಲೆಲ್ಲ ಹಾಕಿದ್ದಾರೆ. ನಮ್ಮ ಗಾಡಿ ಅಲ್ಲಿದೆ ರೆಡ್ ಕಲರು. ಸೈಡಿಗೆ ಹಾಕಿ ಬನ್ನಿ ಅಂತ ನಮ್ಮ ಮನೆಯವರಿಗೆ ಹೇಳ್ತಾ ಇದ್ದೀನಿ. ಎಲ್ಲರೂ ಬೇಗ ಎದ್ದಿದ್ದಾರೆ. ಅಮ್ಮು ಕೂಡ ಬೇಗ ಎದ್ದಿದ್ದಾಳೆ. ಅಮ್ಮ ಆಟ ಆಡ್ತಾ ಇದ್ದಾಳೆ ಸ್ವೀಟಿ ಜೊತೆಲಿ. ನಾನು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕಟ್ ಮಾಡ್ತಾ ಇದ್ದೀನಿ, ಈರುಳ್ಳಿ ಎಲ್ಲ. ಸೊ ಹಾಗೆಯೇ ಟೀ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೂ ಇವತ್ತು ಅಂದರೆ ಲೀವ್ ಹಾಕಿದ್ದಾರೆ ಅವರು. ಸ್ವೀಟಿಗೆ ಕೂಡ ಮೊಟ್ಟೆ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ರವೆನ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಚಿಕ್ಕ ರವೆ ಇಲ್ಲ, ಸೊ ದಪ್ಪ ರವೆನೇ ತಂದುಬಿಟ್ಟಿದ್ದಾರೆ. ಇನ್ನೇನು ಮಾಡೋದು, ಅದರಲ್ಲೇ ಇವಾಗ ಉಪ್ಪಿಟ್ಟು ಮಾಡಬೇಕು. ಸ್ವೀಟಿ ಮತ್ತು ಅಮ್ಮು ಇಬ್ಬರು ಆಟ ಆಡ್ತಾ ಇದ್ದಾರೆ. ನಮ್ಮ ಅಕ್ಷಯ್ ಇನ್ನೂ ಮಲ್ಕೊಂಡಿದ್ದಾನೆ. ನಮ್ಮ ಅಕ್ಷಯ್ಗೂ ಕಿರಣ್ ಇಬ್ಬರಿಗೂ ಕೆಲಸ ಸಿಕ್ಕಿದೆ. ಸೊ ಇವಾಗ ಅವರು ಕೂಡ ಹೋಗಬೇಕು ಕೆಲಸಕ್ಕೆ. ಉಪ್ಪಿಟ್ಟಿಗೆಲ್ಲ ಒಗ್ಗರಣೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಕಿರಣ್ ಉಪ್ಪಿಟ್ಟು ತಿನ್ನಲ್ಲ. ಇವತ್ತು ನೋಡಬೇಕು ತಿಂತಾನೆ ಏನೋ ಗೊತ್ತಿಲ್ಲ. ಸೊ ಒಬ್ರಿಗೊಂಥರ ಮಾಡೋಕ್ಕಾಗಲ್ಲ ಅಂತ ನಾನು ಉಪ್ಪಿಟ್ಟೆ ಮಾಡ್ತಾಯಿದ್ದೀನಿ. ನೋಡೋಣ ತಿಂತಾನೋ ಇಲ್ಲೋ ಗೊತ್ತಿಲ್ಲ. ಒಟ್ಟಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೂ ಇಷ್ಟ. ನಮ್ಮ ಮನೆಯವ್ರು ಎಲ್ಲದನ್ನೂ ಇಷ್ಟಪಟ್ಟೇ ತಿಂತಾರೆ. ಅವ್ರು ಇಂಥದ್ದು ಬೇಡ ಅಂತ ಹೇಳಲ್ಲ. ಮೊಸರನ್ನ ಒಂದು ಅವ್ರಿಗೆ ಇಷ್ಟ ಆಗಲ್ಲ ಬಿಟ್ಟರೆ ಮತ್ತು ಎಲ್ಲದೂ ಯಾವುದನ್ನು ಬೇಡ ಅಂತ ಹೇಳಲ್ಲ. ನಾಷ್ಟ ಎಲ್ಲ ಆದಮೇಲೆ ಕುತ್ಕೊಂಡು ಮಾತಾಡ್ತಾಯಿದ್ವಿ. ನಮ್ಮ ಚಾನಲ್ ಟಿ ವಿಯಲ್ಲಿ ಹಾಕಿ ಸಾಂಗ್ ಎಲ್ಲ ಕೇಳ್ತಾ ಇದ್ದ ಅಕ್ಷಯ್. ತಮಾಷೆ ಮಾಡಿಕೊಂಡು ನಾನು ಹಾಕಬೇಡ ಅಂತ ಹೇಳೋಕ್ಕೆ ಅವನು ಹಾಕ್ತಾ ಇದ್ದಾನೆ ಟಿ ವಿಯಲ್ಲಿ. ಸೆಂಟ್ರಲ್ ಸುಮ್ಮನೆ ಜೋಕ್ಸ್ ಮಾಡ್ತಾ ಇರ್ತಾರೆ ಅವರು. ನನಗೆ ಸ್ವಲ್ಪ ಇವಾಗ ಆರಾಮಾಗಿದೆ. ಆದ್ರೂ ಒಳಗಡೆ ಜ್ವರ ಇದ್ದಂಗೆ ಅನಿಸುತ್ತೆ. ಎಷ್ಟೋ ಒಂದು 15 ದಿವಸ ಜ್ವರ ಮಾಡಿ ಎದ್ದಿದ್ದೀನೇನೋ ಅನಿಸುತ್ತೆ. ಆ ಥರ ಫೀಲ್ ಆಗ್ತಾ ಇದೆ. ಸೊ ನಮ್ಮ ಮನೆಯವರು ಮೊಬೈಲ್ ನೋಡ್ಕೊಂಡು, ಇವಳು ನೋಡಿ ಸ್ವೀಟಿ, ಅದೊಂದು ಬೌಲ್ ಕೊಟ್ಬಿಟ್ಟಿದ್ದೀವಿ, ಅದನ್ನ ಇಟ್ಕೊಳ್ಳೋಣ, ಆಟ ಆಡೋಣ ಅವಳು. ನಮ್ಮ ಮನೆಯವರು ಮೊಬೈಲ್ ನೋಡ್ಕೊಂಡು ಕುತ್ಕೊಂಡಿದ್ದಾರೆ. ಮಧ್ಯಾಹ್ನ 1 ಗಂಟೆ ಆಗ್ತಾ ಬಂತು. ಸೊ ದೋಸೆ ಹಿಟ್ಟಿತ್ತು, ಅದನ್ನೇ ದೋಸೆ ಮಾಡೋಣ. ಇನ್ನು ಅದು ಸುಮ್ಮನೆ ಹಾಳಾಗುತ್ತೆ, ಫ್ರಿಜ್ಜಲ್ಲಿ ಇಟ್ಟಬೇಕಾಗುತ್ತೆ, ಕರೆಂಟ್ ಇರಲ್ಲ ಒಂದೊಂದು ಟೈಮಲ್ಲಿ. ಸೊ ಅದನ್ನೇ ದೋಸೆ ಹಾಕ್ಕೊಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ. ನಮ್ಮ ಅಮ್ಮಗೆ ಹೆಸರು ಕಾಳು ಸಾಗು ಮಾಡ್ಕೊಂಡಿದ್ದೀನಿ. ಅಕ್ಷಯ್ ಕಿರಣ್ ಕೂಡ ಊಟಕ್ಕೆ ಬರ್ತಾರೆ. ಸೊ ಎಷ್ಟು ಗಂಟೆಗೆ ಬರ್ತಾರೋ ಗೊತ್ತಿಲ್ಲ. ಹೆಸರು ಕಾಳು ಒಂದು ಆಲೂಗಡ್ಡೆ ಹಾಕ್ಬಿಟ್ಟು ಈ ಥರ ಸಾಗು ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಬಿಟ್ಟು, ತೆಂಗಿನಕಾಯಿ ಏನೂ ಹಾಕಿಲ್ಲ, ಹಾಗೆಯೇ ಸಾಗು ಮಾಡ್ಕೊಂಡಿದ್ದೀನಿ. ದೋಸೆಗೆ ಚೆನ್ನಾಗಿರುತ್ತೆ. ಸೊ ಅದು ಮಾಡಿಕೊಂಡು ಅಮ್ಮು ಅಲ್ಲಿ ಕುತ್ಕೊಂಡಿದ್ದಾಳೆ. ಅಮ್ಮು ಸ್ವೀಟಿ ಇಬ್ಬರು ಕುತ್ಕೊಂಡಿದ್ದಾರೆ. ಹಾಯ್ ಅಂತ ಇದ್ದಾಳೆ ಅವಳು, ಕಳ್ಳಿ ಅವಳು. ಸೊ ಅಮ್ಮಗೆ ದೋಸೆ ತಿನ್ನಿಸ್ತಾ ಇದ್ದೀನಿ. ಗಂಟಲು ಕೆಮ್ಮು ಹಾಗೇ ಬರುತ್ತೆ, ಮಾತಾಡ್ತಾ ಇದ್ದರೆ ಕೆಮ್ಮು ಬಂದುಬಿಡುತ್ತೆ. ಸ್ವಲ್ಪ ಕೆಮ್ಮು ಬೇರೆ ಇದೆ, ಪರವಾಗಿಲ್ಲ, ಇವಾಗ ಚೆನ್ನಾಗಿದ್ದೀನಿ. ಸ್ವಲ್ಪ ಸುಸ್ತು ಅಷ್ಟು ಬಿಟ್ಟರೆ ಮತ್ತೆಲ್ಲ ಚೆನ್ನಾಗಿದ್ದೀನಿ. ನಮ್ಮ ಸ್ವೀಟಿ ಇವಳಿಗೆ ನಮ್ಮಮ್ಮಗೆ ತಿನ್ನಿಸ್ತೀನಿ ಅಂದ್ಬಿಟ್ಟು ಸ್ವೀಟಿಗೆ ಕೋಪ. ಸೊ ನಮ್ಮ ಮನೆಯವರೆಲ್ಲ ಹೊರಗಡೆ ಹೋಗಬೇಕು, ಅದಕ್ಕೋಸ್ಕರ ಅವರು ಸ್ವಲ್ಪ ದೋಸೆ ತಿಂದ್ಕೊಂಡು ಹೋಗಿ ಅಂತ ಹಾಕ್ಕೊಟ್ಟಿದ್ದೀನಿ. ಸೊ ಅವರು ಕೂಡ ದೋಸೆ ತಿಂತಾ ಇದ್ದಾರೆ. ನಮ್ಮ ಮನೆಯವ್ರಿಗೆ ಮಧ್ಯಾಹ್ನ ಯಾವಾಗಲೂ ಅನ್ನ ಬೇಕು, ಬಟ್ ಇವತ್ತು ದೋಸೆ ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ. ಸ್ವೀಟಿ ಅವ್ರ ಡ್ಯಾಡಿ, ಅವ್ರ ಪಪ್ಪ ಹೋದ್ರಲ್ವಾ, ಅವಳಿಗೇನೋ ಕಷ್ಟ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಅವಳಿಗೇನೋ ನನ್ನ ಹತ್ರ ಹೇಳ್ತಾಳೆ ನೋಡಿ, ಪಪ್ಪ ಬೇಕು ಅಂತನೋ ಏನೋ ಹೇಳ್ತಾಳೆ.
ನಾನು ಹೇಳ್ತಾ ಇದ್ದೀನಿ ಪಪ್ಪ ಬರ್ತಾರೆ, ಅಂಗಡಿಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಸೊ ಅವಳೇನೋ ಹೇಳ್ತಾಳೆ, ಏನು ಮಾಡೋದು, ಅವ್ರ ಭಾಷೆ ನಮಗೆ ಅರ್ಥ ಆಗಲ್ವೇ. ಸ್ವಲ್ಪ ಅವಳನ್ನ ಮುದ್ದಾಡಿದೆ, ಅವಳಿಗೂ ಬೇಜಾರಾಗಿರುತ್ತೆ. ಅವ್ರ ಮನೇಲಿ ಇದ್ಬಿಟ್ರೆ ಅವಳಿಗೆ ತುಂಬ ಖುಷಿ. ಸೊ ಅವಳ ಜೊತೆಲಿ ಸ್ವಲ್ಪ ಆಟ ಆಡ್ಕೊಂಡಿದ್ದೆ. ಮುಖ ಎಲ್ಲ ಏನೋ ಒಂಥರ ಆಗಿಬಿಟ್ಟಿದೆ ನನಗೆ, ಅದರಲ್ಲಿ ಬೇರೆ ಪಿಗ್ಮೆಂಟೇಷನ್ನು. ನನ್ನ ಮುಖ ನನಗೆ ನೋಡ್ಕೊಳ್ಳಿಕ್ಕೆ ಒಂಥರ ಆಗುತ್ತೆ. ನೀವೆಲ್ಲ ನೋಡಿ ಏನು ಹೇಳಬೇಡಿ, ಏನಪ್ಪ ಹಿಂಗಿದ್ದಾಳೆ ಅಂತ ಹೇಳಿ. ಏನು ಮಾಡೋದು, ಇವಾಗ ಟೈಮ್ ಬಂದು 8:30 ಆಯಿತು. ಈ ಕುಕ್ಕರ್ದು ಏನದು ಹ್ಯಾಂಡ್ಲು ಮುರಿದೋಗಿತ್ತು, ಮೊನ್ನೆ ಹಾಕ್ಸ್ಕೊಂಡು ಬಂದ್ವಿ. ಒಂದು ಹ್ಯಾಂಡ್ಲ್ ಹಾಕ್ಲಿಕ್ಕೇ 120 ಏನೋ ತೊಗೊಂಡಿದ್ದಾರೆ. ಸೊ ಇಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.